ನಮಸ್ಕಾರ ಎಲ್ರಿಗೂ. ಅನಿರೀಕ್ಷಾಸ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಗಟ್ಟಿ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಬಿಸಿ ಆದ ನಂತರ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೆಂಪಗಾದ ನಂತರ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಕಟ್ ಮಾಡಿರುವಂತಹ ಒಂದು ಕೆಂಪು ಮೆಣಸು, ಸ್ವಲ್ಪ ಕರಿಬೇವು ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ನೋಡಿ, ಈ ಥರ ಫ್ರೈ ಆದ ನಂತರ 2 ಹಸಿಮೆಣಸಿನ್ಕಾಯಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ 1 ಆನಿಯನ್ ಹಾಕ್ತಾ ಇದ್ದೀನಿ. ನಾನು ಒಬ್ಬರಿಗೆ ಮಾಡೋದ್ರಿಂದ ಒಂದೇ ಆನಿಯನ್ ತಗೊಂಡಿರೋದು. ನೀವು ತುಂಬ ಕ್ವಾಂಟಿಟಿ ಮಾಡೋದಾದರೆ ಜಾಸ್ತಿ ಯೂಸ್ ಮಾಡ್ಬೋದು. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ಕೊಡೋದಾಗಿದ್ದರೆ ಸಕ್ಕರೆ ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ. ಆನಂತರ ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ನಾನು ಗಟ್ಟಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ 15 ನಿಮಿಷ. ಅದನ್ನು ನೀರಿಂದ ಚೆನ್ನಾಗಿ ಹಿಂಡಿ ತೆಗೆದು ಸ್ವಲ್ಪ ಡ್ರೈ ಆಗೋ ತನಕ ನೆನೆಸಿಟ್ಟು ಒಂದು 5 ಮಿನಿಟ್ಸ್ ಅಷ್ಟು ಈ ಥರ ಆಗಿದೆ. ಈ ಅವಲಕ್ಕಿ ಡಿಮಾರ್ಟಲ್ಲಿ ಸಿಗುತ್ತೆ. ಪೋಹ ಅವಲಕ್ಕಿ ಅಂತ ಹೇಳ್ತೀವಿ. ಇದನ್ನು ಒಗ್ಗರಣೆಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡೋದಕ್ಕೆ ರೈಸ್ ಥರನೇ ಇದೆ, ಬಟ್ ರೈಸ್ ಅಲ್ಲ. ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ. ಇದು ಈ ಥರ ಮಿಕ್ಸ್ ಆದಮೇಲೆ ತುರಿದಿರೋಂಥ ಕೊಕೊನಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಕೊಕೊನಟ್ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಬೇಕಾಗಿರೋದು ಕೊಕೊನಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗೋಯಿತು. ನೀವು ಒಂದ್ಸಲ ಮನೇಲಿ ಇದನ್ನ ಟ್ರೈ ಮಾಡಿ. ಹೆಲ್ದಿ ಆ್ಯಂಡ್ ಲೈಟ್ ಫುಡ್ ಕೂಡ. ಥ್ಯಾಂಕ್ ಯು.